ತರೀಕೆರೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡಿಸ್ಟಿಕ್ ಹೋಗೋಣ. ಈಗ ಇಲ್ಲಿಂದ ಹೋಗಬೇಕು, ಡ್ರಾಪ್ ಸಿಗುತ್ತಾರೆ ಇಲ್ವಾ ನೋಡೋಣ. ಬಟ್ ನಮಗೆ ಡ್ರಾಪ್ ಸಿಕ್ಕಿದೆ, ಅಲ್ಲಿ ಹೋಗೋಣ. ನಮಗೆ ಇಲ್ಲಿಂದ ಒಂದು 5 ಕಿಲೋಮೀಟರ್ ಸಿಕ್ಕಿದೆ ಡ್ರಾಪು. ವಿಘ್ನೇಶ್ ಅಂತ ಹೇಮಂತದ ವಿಘ್ನೇಶ್ ಅಂತ ಆಗ್ತಿದೆ. ತರೀಕೆರೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹೋಗ್ಬಿಟ್ಟು ಓಕೆ ಗೈಸ್, ಫೈನಲಿ ಬಂದ್ಬಿಟ್ಟು ನಮ್ಗೆ ಅಸ್ತೂರ ಡ್ರಾಪ್ ಸಿಕ್ಕಿದೆ ತರೀಕೆರೆ ತನಕ ಡೈರೆಕ್ಟಾಗಿ. ಬ್ರೋ ನಿಮ್ಮ ಹೆಸರು? ಸಂತೋಷ್ ಅಂತ ಬ್ರದರ್ ಹೆಸರು. ಬನ್ನಿ ಹೋಗ್ತಾ ಕಂಟಿನ್ಯೂ ಮಾಡೋಣ. ಓಕೆ ಗೈಸ್ ಬನ್ನಿ. ಗಿಡಗಳು ಇರೋದ್ರಿಂದನೇ ನಮಗೆ ಎಲ್ಲ ಟೈಮ್ ಸರಿಯಾಗಿ ಮಳೆ ಆಗಲಿ ಇನ್ನೊಂದಾಗಲಿ ಎಲ್ಲ ಬರೋದು. ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಮರಗಳನ್ನ ಎಲ್ಲ ಕಡಿದು ಹೈವೇ ಆಗಲಿ ಇನ್ನೊಂದಾಗಲಿ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಇದ್ರ ಕಡೆಯಿಂದ ನಮಗೆ ನಾಳೆ ದಿವಸ ತೊಂದರೆ ಆಗೋದು. ಅದ್ರ ಬಗ್ಗೆ ನಾವು ಇವತ್ತು ಜಾಗರೂಕತೆ ವಹಿಸ್ಕೊಂಡ್ರೆ ಮುಂದೆ ನಮಗೆ ಬರೋವಂಥ ಮಕ್ಕಳಿಗೆಲ್ಲ ನಾವು ಮರ ಗಿಡಗಳನ್ನೆಲ್ಲ ತೋರಿಸ್ಬೋದು. ಇಲ್ಲ ಅಂದರೆ ನಾವು ಆಕ್ಸಿಜನ್ನ ₹100 ₹200 ಪರ್ಚೇಸ್ ಮಾಡಿ ನಿಜ ಅದು ನಿಜ ನಿಜ ನೀವು ಹೇಳ್ತಾರ. ನಾಳೆ ಒಂದಿನ ಬಂದ್ಬಿಟ್ಟು ನಮ್ಮ ಮಕ್ಕಳು ಗಾಳಿನ ದುಡ್ಡು ಕೊಟ್ಟು ತೊಗೊಳಂಗಾಗುತ್ತೆ. ಸೊ ದಯವಿಟ್ಟು ಬಂದ್ಬಿಟ್ಟು ಪರಿಸರನ ಕಾಪಾಡಿ, ಗಿಡ ನಡಿ, ಪರಿಸರನ ಉಳಿಸಿ. 15ನೇ ಜಿಲ್ಲೆ ಆದಂಥ ಚಿಕ್ಕಮಂಗ್ಳೂರು ಬಂದಿದ್ದೀವಿ. ತರೀಕೆರೆ ಡಿಸ್ಟಿಕ್ ತಾಲೂಕು ಚಿಕ್ಕಮಂಗ್ಳೂರು ಡಿಸ್ಟಿಕ್ ಬರುತ್ತೆ. ಸೊ ಬನ್ನಿ, ನಮ್ಮ ಚಾಲೆಂಜ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ನಿನ್ನ ಹೆಸರು? ಆದಿತ್ಯ. ಸಾಗರ್. ಪ್ರೇಮ್ ಕುಮಾರ್ ಅಂತನಾ? ಬಾ ಮಗ, ನೀನು ಹಂಗೆ ಜಾಯ್ನ್ ಆಗೋ ಮಗ. ಯಶ್ವಂತ್. ಓಕೆ, ನನ್ನ ಹೆಸರು ದರ್ಶನ್. ಅಲ್ಲಿ ಏನು ಚಾಲೆಂಜ್ ಅಂದರೆ 30 ಡೇಸಲ್ಲಿ 31 ಡಿಸ್ಟಿಕ್ ಕವರ್ ಮಾಡ್ತಾ ಇದ್ದೀನಿ. ಇದು ನಂದು 15ನೇ ಡಿಸ್ಟಿಕ್ಕು. ಪ್ರತಿಯೊಂದು ಡಿಸ್ಟಿಕಲ್ಲೂ ಒಂದೊಂದು ಗಿಡ ನೆಡಬೇಕು ನನ್ನ ಟಾಸ್ಕು. ಗಿಡ ಹೇಗೆ ನೆಡೋದು ಅಂದರೆ ಸ್ಟೂಡೆಂಟ್ಸ್ ಮಧ್ಯೆ ಒಂದು ಸ್ವಲ್ಪ ನಮ್ಮ ಪರಿಸರದ ಬಗ್ಗೆ ಅವೇರ್ನೆಸ್ ತೊಗೊಂಬಂದು ಚಾಕ್ಲೇಟ್ಸ್ ಇಲ್ಲ ಪೆನ್ ಈ ಥರ ಏನಾದ್ರು ಸೇಲ್ ಮಾಡಿ, ಓಕೆನಾ, ಒಂದೊಂದು ಗಿಡ ನೆಡೋದು ಕಾನ್ಸೆಪ್ಟು. ಚಾಕ್ಲೇಟ್ಸ್ ಸೇಲ್ ಮಾಡ್ತಾಯಿದ್ದೀನಿ, ಇಷ್ಟ ಇದ್ದರೆ ತೊಗೋಬೋದು, ಆಪ್ಷನಲ್ ಅದು ಅಷ್ಟೇ, ಓಕೆನಾ. ಮೈನ್ ವಿಷಯ ಏನು ಅಂತ ಅಂದರೆ ನಿಮ್ಮ ಬರ್ಡೇ ದಿನ ಒಂದೊಂದು ಗಿಡ ನಡಿ. ಗಿಡ ನಟ್ಬಿಟ್ಟು ಸ್ಟೇಟಸ್ಗೆ ಹಾಕಿ, ಅಂದರೆ ಸ್ಟೋರಿ, ಓಕೆನಾ. ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ 3 ಇದೆ, ಅಲ್ಲಿ 3 ಇದ್ದೇ ಯೂಸ್ ಮಾಡ್ತೀರಾ. ಸೊ ನೀವು ಸ್ಟೋರಿಗೆ ಹಾಕಿದಾಗ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿ ಯಾರಂದರೂ ಒಂದು 4-5 ಜನ ಮಾಡ್ತಾರೆ. ಅಂದರೆ ನಾವು ಒಬ್ಬನ ಕೈಯಲ್ಲಿ ಏನೂ ಆಗೋಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಆಗುತ್ತೆ. ಓಕೆ, ಚಾಕ್ಲೇಟ್ ಸೇಲ್ ಮಾಡ್ತಾಯಿದ್ದೀನಿ, ಯಾರಂದರೆ ಇಂಟ್ರೆಸ್ಟ್ ಇದ್ದೀರಾ ತೊಗೊಳಕ್ಕೆ? ನಾನು ₹5 ಕೊಟ್ಟು ತೊಗೊಂಬಂದೆ, ನೀವು ಎಷ್ಟಂದ್ರೆ ಕೊಡ್ಬೋದು. ಇನ್ನು ಎಕ್ಸ್ಟ್ರಾ ಮನಿ ಬಂದುಬಿಟ್ಟು ಪ್ಲ್ಯಾಂಟಿಗೆ ಆಗುತ್ತೆ, ಆ್ಯಡ್ ಆಗುತ್ತೆ. 100 ಕೊಟ್ಟರೆ 50 ಅಂದರೆ ಎಲ್ಲರ ಮಧ್ಯೆ ಒಂದು ಅವೇರ್ನೆಸ್, ಓಕೆನಾ. ನೀವು ಆದಷ್ಟು ನಾನು ಹೇಳ್ದಂಗೆ ಫಾಲೋ ಮಾಡಿ. ಇನ್ಸ್ಟಾದಲ್ಲಿ ಇದೆಯಾ ತಾನೆ, ಫಾಲೋವರ್ಸ್ ಇದ್ದಾರೆ ತಾನೆ, ನಾನು ಹೇಳಿದ್ನ ಮಾಡಿ. ಅಂದರೆ ನೀವು ಒಬ್ಬರೇ ಗಿಡ ನೆಡೋದಲ್ಲ, ನಿಮ್ಮನ್ನ ನೋಡಿ ಒಂದು 4 ಜನ ಇನ್ಸ್ಪೈರ್ ಆಗಬೇಕು. ಏನು ಹೇಳಲಿಲ್ಲ, ಎಲ್ಲ ಡಿಗ್ರಿನೇನಾ? ಓಕೆ ಓಕೆ ಓಕೆ, ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ, ಓಕೆನಾ. ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ನಗಾಡ್ಕೊಂಡು, ಓಕೆನಾ. ಸೀರಿಯಸ್ ಆಗಿರಬೇಡಿ. ಇಲ್ಲೇ ಮಗ, ನೀನು ಸೀರಿಯಸ್ ಆಗಿರ್ಬೇಡ. ವೈ ವಾಟ್ ಹ್ಯಾಪನ್? ಹೋಗ್ತಾರಿಂದ ಎಲ್ಲ ತೊಗೊಳ್ತಾ ಇದ್ದೀವಿ, ಓಕೆನಾ. ನಾವೇನು ರಿಟರ್ನ್ ಕೊಡ್ತಾ ಇಲ್ಲ, ನಿಜನಾ. ಹೋಗ್ಬೇಕಾ? ಓಕೆ, ಚಾಕ್ಲೇಟ್ ತೊಗೊಳ್ತೀರಾ? ಓಕೆ ಮ್ಯಾಮ್, ನೀವು ಮಾತಾಡಿದೆ ಕೇಳಿಸ್ಕೊಂಡಿಲ್ವಾ? ದೇವ್ರೇ ಮಾಡ್ತಾರೆ, ನಾವು ಮಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ಹೆಣ್ಮಕ್ಳು ಹಾಕಿದ್ರು ಒಂದು 2-3 ಜನ ಮಾಡ್ತಾರೆ, ಹೆಣ್ಮಕ್ಳು ಹಾಕಿದ್ರೆ ಜಾಸ್ತಿ ಜನ ಮಾಡ್ತಾರೆ, ನಿಜ ತಾನೇ. ಓಕೆ ಬಾಯ್. ಎಷ್ಟು ಹೇಳಿ? ಸೌಂದರ್ಯ ಕರೆಕ್ಟಾಗಿಟ್ಟಿದ್ದೆ. ನಿಮ್ಮದು? ರಕ್ಷಿತಾ. ಏನು ಓದ್ತಾ ಇದ್ದೀರಾ? ಫಸ್ಟ್ ನೀವು ಸೀನಿಯರ್. ಹಾಂ, ನೀವು ನಿಮ್ಮ ಬರ್ಡೇಗೆ ಗಿಡ ನಡ್ಸ್ಬಿಟ್ಟು ಸ್ಟೋರಿ ಹಾಕ್ತೀರ ತಾನೆ, ನನ್ನನ್ನು ಟ್ಯಾಗ್ ಮಾಡಬೇಕು. ಬಟ್ ನಿಮ್ಮ ಬರ್ಡೇಗೆ, ಓಕೆ ಬರಲಿ ಕೂತ್ಕೊಳ್ಳಿ, ನಿಮ್ಮ ಬರ್ಡೇಗೆ ನೀವು ಒಂದೊಂದು ಗಿಡ ನೆಡಬೇಕು, ಅದನ್ನ ಸ್ಟೋರಿ ಹಾಕಬೇಕು. ನಿನಗಾ? ಬಾ, ನೀನೇ ಮೀನು. ಓಕೆ ಮಗ, ಬಾರ ಮಗ. ಏನು ಕಾನ್ಸೆಪ್ಟ್ ಅಣ್ಣ? ಈಗ ಸರಿಯಾಗಿ ಬಿಸ್ಕೆಟ್ ಹಾಕ್ತಾ. ಸರಿ ಆಯಿತು. ಏನೋ ಒಂದು ಗಿಡ ನೆಟ್ಬಿಟ್ಟು ನೀನು ಸ್ಟೋರಿಗೆ ಹಾಕು. ಬರ್ಡೇ ದಿನ ವರ್ಷದಲ್ಲಿ 4 ತಿಂಗಳು ಒಂದೊಂದು ಗಿಡ ನಡು ಅಂದರೆ ನಡ್ತೀಯ ನೀನು? ನಿಜ ಹೇಳು, ಎದೆ ಮುಟ್ಕೊಂಡು. ನಡಲ್ಲ. ಎಲ್ಲ ಹುಡುಗ್ರು
ಹೋಗ್ಬಿಡ್ತೀರಾ. ಅಟ್ಲೀಸ್ಟ್ ಬರ್ಡೇ ದಿನ ಗಿಡ ನಡಿ ಅಂತ ಹೇಳಿದ್ರೆ ತಪ್ಪಿ ಯೋಚನೆ ನನ್ನ ವೀಡಿಯೋಸ್ನ ಯಾವಾಗ ನೋಡ್ತಾ ಇರ್ಬೇಕಾದ್ರೆ ಒಂದು ಯೋಚನೆ ಬಂದು ಯಾರೋ ಒಬ್ರು ಸ್ಟಾರ್ಟ್ ಮಾಡಿದ್ರೆ ಓಕೆನಾ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಮಾಡ್ತಾರ ಮಾಡಲ್ಲ? ಮಾಡ್ತೀರಿ ತಾನೆ, ಅಷ್ಟೇ. ಏನು ಇವಾಗ ಇಷ್ಟು ಹೊತ್ತಾಯ್ತು, ತಿರ್ಗಾ ಫಸ್ಟಿಂದ ಬರ್ಬೇಕಾ? ನಾನು ಫಸ್ಟಿಂದೆಲ್ಲ ಬರೋಲ್ಲ, ಇದನ್ನ ಹಂಗೆ ಹಾಕ್ಬಿಡ್ತೀನಿ. ಬರುತ್ತೆ, ಗಿಡ ನೆಡ್ತೀನಿ ಪಕ್ಕ ಟ್ಯಾಗ್ ಮಾಡು. ನಮ್ಮ ಹುಡುಗರು ಚಾಕ್ಲೇಟ್ ತೊಗೊಳ್ತಾ ಇದ್ದಾರೆ. ಮಗ ಎಷ್ಟು ತೊಗೊಳ್ತಾ ಇದ್ದೀರಾ? 10 ಅಲ್ಲ? ಹಾಂ, ಓಕೆ ತೊಗೊಳ್ಳಿ 10. ಗೈಸ್ ನಮ್ಮ ಹತ್ರ ಈಗ ಟೋಟಲ್ ಬಂದ್ಬಿಟ್ಟು 95 ರುಪೀಸ್ ಇದೆ, ಇನ್ನು 5 ರುಪೀಸ್ ಬೇಕು. ಬನ್ನಿ ಹೋಗೋಣ. ಮಾತಾಡ್ತಾ ಇದ್ರು, ಇಂಟ್ರೆಸ್ಟ್ ಆಗಿ ಇತ್ತು ಅವ್ರು ಮಾತಾಡೋದು. ಸೊ ಇವ್ರು ಮಾತಾಡೋಂಥ ವಿಷಯ ಬಂದ್ಬಿಟ್ಟು ಒಂದು 4 ಜನಕ್ಕೆ ತಲುಪಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಜಸ್ಟ್ 1-2 ಮಾತು ಕೇಳಿಸ್ಕೊಳ್ಳಿ. ಇವ್ರು ಬಂದು ಕೇಳಿದ್ರು ಬಾವಿಕೆರೆಗೆ ಸಸ್ಯ ಇದು ಸಿಗುತ್ತೆ ಅಂತ ನಾವು ಹೇಳ್ದು. ಆದ್ದರಿಂದ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ದು. ನಮ್ಮ ಭಾರತ ದೇಶದಲ್ಲಿ ಏನು ಸಸ್ಯ ನೆಡೋದ್ರಿಂದ ಅಂದರೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನೂ ಅದನ್ನು ಮನೋಭಾವನೆಯಲ್ಲಿ ಬರಬೇಕು. ಅದು ನಾವು ನೆಡಬೇಕು, ನಾವು ಪ್ರಕೃತಿನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದರಿಂದ ಮುಂದಿನ ಪೀಳಿಗೆ ಅನುಕೂಲ ಆಗಲಿ ಅಂತ ಇವರು ಸಹ ಸಾಧನೆ ಮಾಡ್ತಾರೆ. ಪ್ರತಿಯೊಬ್ಬರು ನಮ್ಮಂಗೆ ಇವರಂಗೆ ಎಲ್ಲರೂ ಸಾಧನೆ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೆ ನಮ್ಮ ಮನಸ್ಸಿಂದ ನಾವು ಹೇಳ್ತಾ ಇದ್ದೀವಿ. ನಾವು ಒಂದೊಂದು ನೀವು ಇವ್ರು ಏನು ಹೇಳಿದ್ದಾರೆ ಅದನ್ನು ಬೇರೆಯವ್ರಿಗೆ ಹೇಳಿ ನಾವು ಒಂದು ಪ್ರಕೃತಿನ ಮುಂದುವರಿಸ್ಬೇಕು ಅಂತ ನಮ್ಮ ಆಸೆ, ನಮ್ಮ ಮಾತನ್ನು ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಅಣ್ಣ. ತುಂಬ ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಒಬ್ಬನ ಕೈಯಲ್ಲಿ ಏನೂ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಮಾಡಿದ್ರೆ. ಎಷ್ಟು ತೊಗೊಳ್ತೀರಾ ಮೇಡಮ್? ಯಾಕಂದ್ರೆ ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಬೇಕು. ನಾನೆಲ್ಲಿ ಫಾಲೋ ಮಾಡಲಿ? ಚೆನ್ನಾಗಿರೋ ಹುಡುಗಿರೋ ಒಳ್ಳೆ ಹುಡುಗಿರು ನಮ್ಮನ್ನಂತೂ ಫಾಲೋ ಮಾಡಲ್ಲ, ಐಡಿನೂ ಕೇಳಲ್ಲ, ಹಂಗೆ ಓಡೋಗ್ಬಿಡ್ತಾರೆ. ಹಂಗಿರ್ಬೇಕಾದ್ರೆ ಎಲ್ಲಿ? ಇಟ್ಸ್ ಓಕೆ, ನೀವು ಫಾಲೋ ಮಾಡಿ, ಓಕೆನಾ? ಬಂದ್ಬಿಟ್ಟು ಚಿತ್ರದುರ್ಗಕ್ಕೆ ಹೋಗೋಣ. ಗೈಸ್ ಫೈನಲಿ ಬಂದ್ಬಿಟ್ಟು ನಾವು ನಮ್ಮ 15ನೇ ಜಿಲ್ಲೆನ ಕಂಪ್ಲೀಟ್ ಮಾಡಿಬಿಟ್ಟು 16ನೇ ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ಬ್ರೋ, ತುಂಬ ಥ್ಯಾಂಕ್ ಯು. ಓಕೆನಾ, ನೀವೇನಂದ್ರೆ ಇಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಎಷ್ಟು ಬೇಗ. ಸೊ ತುಂಬ ಥ್ಯಾಂಕ್ ಯು ಬ್ರೋ. ಓಕೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಬರ್ಡೇ ದಿನ ಎಲ್ಲರೂ ತಿಂಗಳು ಯಾರು ನೋಡಲ್ಲ, ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸತಿ ಬರ್ಡೇ ದಿನ ಒಂದು ಹೊಸ ಟ್ರೆಂಡ್ ಆಗಲಿ, ಓಕೆನಾ? ಸೊ ತರೀಕೆರೆ ಬಿಡ್ತಾ ಇದ್ದೀವಿ, ಚಿತ್ರದುರ್ಗಕ್ಕೆ ಹೋಗ್ತೀವಿ. ವಾಕ್ ಆನ್ ಲಿಫ್ಟಲ್ಲಿ ಹೋಗ್ಬೇಕು. ಸೊ ಬರ್ರಿ ಹೋಗೋಣ. ಕಿಲೋಮೀಟ್ರ್ ಹೋಗಲ್ಲ. ಹಾಂ, 2-3 ಕಿಲೋಮೀಟ್ರ್ ಹೋಗಲ್ಲ. ಹೌದಾ? ಹೆಸರು ಹೋಗ್ತೀರಾ? ಹೆಸರು ಬಿಡ್ತೀರಾ? ಥ್ಯಾಂಕ್ ಯು. ಓಕೆನಾ, ಸಿಗೋಣ. ಗೈಸ್ ಕೊನೆಗೆ ಬಂದ್ಬಿಟ್ಟು ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ಗೆ ಡ್ರಾಪ್ ಸಿಕ್ಕಿದೆ. ಒಂದು ನಿಮಿಷ. ಅಯ್ಯೋ, ಹೆಸರಣ್ಣ? ಸಮೀರ್ ಅಂತ. ವಿಘ್ನೇಶ್ ಅಂತ ನನ್ನ ಹೆಸರು. ಇಲ್ಲಿಂದ ನಾವು ಡ್ರಾಪ್ ಕೇಳೋಣ ನೆಕ್ಸ್ಟು. ಓಕೆ, ಮುಂದೆ ಗೈಸ್ ಫೈನಲಿ ಬಂದ್ಬಿಟ್ಟು ಹೊಸದುರ್ಗ ತನಕ ಡ್ರಾಪ್ ಕೊಡ್ತಾ ಇದ್ದಾರೆ. ಬ್ರೋ ನಿಮ್ಮ ಹೆಸರು? ಚೇತನ್ ಅಂತ. ಓಕೆ, ಚೇತನ್. ಹಾಂ, ಸಾರಿ ಚೇತನ್, ಸಾರಿ ಬ್ರೋ. ಓಕೆ ತುಂಬ ಥ್ಯಾಂಕ್ ಯು ಬ್ರೋ. ಓಕೆನಾ, ಸಿಗೋಣ. ಚಾನಲ್ನ ಫಾಲೋ ಮಾಡಿ. ಓಕೆ ಗೈಸ್, ಬನ್ನಿ ಇಲ್ಲಿಂದ ನಾವು ಹೋಗೋಣ. ನಮಗೆ ಡ್ರಾಪ್ ಸಿಕ್ಕಿದೆ ಚಿತ್ರದುರ್ಗಕ್ಕೆ ಡೈರೆಕ್ಟಾಗಿ. ಅಣ್ಣ ನಿಮ್ಮ ಹೆಸರು ಹೇಳ್ತೀರಾ? ಹಾಗೆ ಕೌಸ್ ಅಂತ. ತುಂಬ ಥ್ಯಾಂಕ್ ಯು. ಒಂದು ನಿಮಿಷ ಡೋರ್ ಹಾಕ್ಬಿಡ್ತೀನಿ ಅಣ್ಣ. ಬಾ ಗೈಸ್, ಟಯರ್ಡ್ ಆಗ್ಬಿಟ್ಟಿತ್ತಲ್ಲ ನಿನ್ನೆ ನೈಟು, ಹಾಗಾಗಿ ಬಂದಿದ್ದ ತಕ್ಷಣ ಏನು ಮಾಡಿದೆ, ಇನ್ನೊಂದು ಮೈನ್ ಲಾಗ್ನ ಕಂಟಿನ್ಯೂ ಮಾಡದೇ ಇರೋ ಮೈನ್ ರೀಸನ್ ಬಂದ್ಬಿಟ್ಟು 7 ಗಂಟೆ ಮೇಲೆ ಒಂದು ಆಗಿತ್ತು. ಕ್ಯಾಮ್ರಾ ಎಲ್ಲ ಎತ್ತು ಮಡಗಿದ್ದೆ. ರೂಮಿಗೆ ಬಂದ್ಬಿಟ್ಟು ಆನ್ ಮಾಡೋಣ ಅಂತ ಆನ್ ಮಾಡಿದೆ. ಮೈಕೆಲ್ಲ ಚಾರ್ಜ್ ಇರಲಿಲ್ಲ, ತುಂಬ ಕಮ್ಮಿ ಇತ್ತು. ಸರಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಎದ್ದು ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೀನಿ ನನಗೇನೆ. ಸೊ ಎದ್ದೇ ಇಲ್ಲ, ಚಾರ್ಜ್ ಹಾಕ್ಬಿಟ್ಟು ಎಲ್ಲ ಹಂಗೆ ಮಲಿಕೋಗ್ಬಿಟ್ಟಿದ್ದೀನಿ. ಜಸ್ಟ್ ಮಾರ್ನಿಂಗ್ ಎದ್ದೆ, ಇವಾಗ ಫ್ರೆಶ್ ಅಪ್ ಆದೆ, ಅಂದರೆ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಆದೆ. ಈಗ ಈ ಲಾಗ್ನ ಅಂದರೆ ನಿನ್ನೆ ಲಾಗ್ ಡೇ 12 ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ? ಯಾರ್ಯಾರು ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಡೇ 12ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್.